ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ನೆನ್ನೆ ಬಿಗ್ ಬಾಸ್ ಎಪಿಸೋಡಲ್ಲಿ ರಕ್ಷಿತಾ ಶೆಟ್ಟಿ ಅವ್ರು ಆಡಿದ್ದನ್ನು ನೋಡಿ ಯಾರಿಗೆಲ್ಲ ಇಷ್ಟ ಆಯಿತು ಆ್ಯಂಡ್ ಯಾರಿಗೆಲ್ಲ ಇರಿಟೇಟ್ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನನಗೆ ಪರ್ಸ್ನಲ್ ಒಪಿನಿಯನ್ನ ಕೇಳೋದಾದರೆ ನನಗಂತೂ ಸಿಕ್ಕಾಪಟ್ಟೆ ಇರಿಟೇಟ್ ಆಯಿತು ಗುರು. ರಕ್ಷಿತಾ ಶೆಟ್ಟಿ ಆಡ್ತಿರೋದನ್ನ ನೋಡ್ತಿದ್ರೆ ಇವಳಿಗೇನು ಯಾರಾದರೂ ಹೆಂಡ ಕೊಡಿಸ್ಬಿಟ್ಬಿಟ್ಟಿದ್ದಾರೆ ಅನ್ನೋ ರೀತಿ ಆಡ್ತಿದ್ಲು. ಲೈಕ್ ಒಂದು ಕಡೆ ನಿಂತ್ಕೊಳ್ತಿರ್ಲಿಲ್ಲ. ಯಾವುದಾದ್ರು ಒಂದು ಕಾನ್ವರ್ಸೇಷನ್ನ ಮಾಡೋಕ್ಕೆ ಹೋಗ್ತಾಳೆ, ಬಟ್ ಒಂದು ಕಡೆ ನಿಂತ್ಕೋತಿರ್ಲಿಲ್ಲ. ಆ್ಯಂಡ್ ಏನಾದರೂ ನನ್ನ ಪರ್ಸೆಪ್ಷನ್ ಅಂತ ಹೇಳಿ 1000 ಸತಿ ಹೇಳ್ತಿರ್ತಾಳೆ. ನಿನ್ನ ಪರ್ಸೆಪ್ಷನ್ ಓಕೆ, ನಿನ್ನ ಪರ್ಸೆಪ್ಷನ್ನ ನೀನೇ ಇಟ್ಕೋ, ಅದಕ್ಕೆ ಒಂದು ಜಸ್ಟಿಫಿಕೇಷನ್ ಅನ್ನೋದನ್ನು ಕೊಡು ಅಂತ ಕೇಳಿದಾಗ ಅವಳು ಆ ಸ್ಪಾಟಲ್ಲೇ ಇರ್ತಿರ್ಲಿಲ್ಲ. ಠಕ್ ಅಂತ ಆ ಜಾಗನ ಖಾಲಿ ಮಾಡಿ ಅವಳಿಗೆ ಎಲ್ಲಿ ಬೇಕೋ ಅಲ್ಲಿ ಓಡಾಡ್ಕೊಂಡಿರ್ತಿದ್ಲು. ನನ್ನ ಮಕ್ಕಳು ಅಡ್ಕಸ್ವಿ, ನನ್ನ ಮಕ್ಕಳು ಅಲ್ಕುಂತ ಆರ್ಡರ್ ಮಾಡ್ತಾರೆ. ಆ್ಯಂಡ್ ಇನ್ನು ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ನಂಬರ್ಸ್ ಅಂತ ಕೊಡುವಂತಹ ಟಾಸ್ಕ್ ಆಡಿಸ್ದಾಗಲೂ ಸಹ ಗಿಲ್ಲಿಗೆ ಕೊಟ್ಟಂತಹ ಸೆಕೆಂಡ್ ನಂಬರ್ ಅವಳಿಗೆ ಇಷ್ಟ ಆಗಿರಲಿಲ್ಲ. ಸೆಕೆಂಡ್ ನಂಬರ್ ಅವಳಿಗೇನೋ ಇಷ್ಟ ಆಗಿಲ್ಲ, ಅವಳಿಗೆ ಕೊಟ್ಟಿರುವಂತಹ ನಂಬರ್ ಕೂಡ ಅವಳಿಗೆ ಕನ್ವಿನ್ಸ್ ಆಗಿರಲಿಲ್ಲ. ಬಟ್ ಅವಳ ಒಂದು ಪೊಸಿಷನ್ಗೋಸ್ಕರ ಹೋರಾಡೋದನ್ನು ಬಿಟ್ಟು ಲೈಕ್ ಮಾಡೋವರ ಪೊಸಿಷನ್ಗೆ ತುಂಬ ಹೋರಾಡ್ಬಿಟ್ಲು ಅಂತ ಅನ್ನಿಸ್ತು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಲೈಕ್ ಮಾಡೋರ ಹತ್ರ ಹೋಗೋದು, ನೀವು ಚೇಂಜ್ ಆಗಿಬಿಡಿ, ನೀವು ಹೇಗಿದ್ದೀರೋ ಹಾಗೇ ಇರಿ ಅಂತ ಹೇಳಿ ಮಾಡೋರ ಹತ್ರ ಹೋಗಿ ಮಾಡೋರನ್ನ ಇನ್ಫ್ಲುಯೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾಗಿರ್ಬೋದು. ಇದೆಲ್ಲ ಅವಶ್ಯಕತೆ ಇರಲಿಲ್ಲ. ಅವಳಿಗೇನಾದರೂ ಒಂದು ಸ್ಟ್ಯಾಂಡ್ ತೊಗೋಬೇಕು ಅಂತ ಅನಿಸಿದ್ರೆ, ಅವಳ ಪರವಾಗಿ ಅವಳೇನಾದರೂ ಒಂದು ಸ್ಟ್ಯಾಂಡನ್ನು ತೊಗೋಬೇಕು ಅಂತ ಅನಿಸಿದ್ರೆ ಅವಳು ಅದನ್ನು ತೊಗೊಂಡಿದ್ದಿದ್ರೆ ಲೈಕ್ ಅವಳು ಇಷ್ಟೆಲ್ಲ ಕೆಟ್ಟದಾಗಿ ಹೊರಗಡೆ ನಮ್ಮ ಪ್ರಪಂಚಕ್ಕೆ ಕಾಣಿಸ್ತಿರ್ಲಿಲ್ವೇನೋ. ಬಟ್ ಅವಳು ಇನ್ಯಾರೋ ಮಾಡ್ತಿರುವಂತಹ ಕೆಲಸಗಳಿಗೆ ಹೋಗಿ ಇವಳು ಸ್ಟ್ಯಾಂಡ್ ತೊಗೋತಿದ್ದಾಳೆ. ಸೊ ಅದರ ಅವಶ್ಯಕತೆ ಬಿಗ್ ಬಾಸ್ ಮನೆ ಒಳಗಡೆ ಇಲ್ಲ ಅಂತ ಅನ್ನಿಸ್ತಿದೆ. ಯಾಕೆ ಅಂತಂದರೆ ಲೈಕ್ ಇವಳು ಮಾಡುವವ್ರ ಪರ ಹೋಗಿ ಸ್ಟ್ಯಾಂಡ್ ತೊಗೋತಿದ್ದಾಳೆ, ಮಾಡು ಅಣ್ಣ ಅಂತಕ್ಕದ್ದು ಒಂದು ಒಳ್ಳೆ ಬಾಂಡಿಂಗನ್ನು ಬೆಳೆಸ್ಕೊಂಡಿದ್ದಾಳೆ. ಸೊ ಅದಕ್ಕೋಸ್ಕರ ಮಾಡೋರ ಪರ ನಿಲ್ಲೋಣ ಅಂತ ಹೇಳಿ ಹೋಗಿ ಒಂದು ಸ್ಟ್ಯಾಂಡನ್ನು ತೊಗೊಂಡಿದ್ದಾಳೆ. ಅದು ಸರಿ ಅಂತಲೇ ಹೇಳೋಣ. ಬಟ್ ಇಲ್ಲಿ ಕಾವ್ಯ ಗಿಲ್ಲಿಗೋಸ್ಕರ ಸ್ಟ್ಯಾಂಡ್ ತೊಗೊಳೋದಾಗಿರ್ಬೋದು ಅಥವಾ ಗಿಲ್ಲಿ ಕಾವ್ಯನಿಗೋಸ್ಕರ ಸ್ಟ್ಯಾಂಡ್ ತೊಗೊಳೋದಾಗಿರ್ಬೋದು, ಇವಳಿಗೆ ಕ್ವಶನ್ ಮಾಡೋದಕ್ಕೆ ಏನು ರೈಟ್ಸ್ ಇದೆ? ಇಲ್ಲಿ ಇವಳು ಮಾಡ್ತಿರೋದು ಅದೇ ಕೆಲಸನೇ ಆ್ಯಂಡ್ ಅವ್ರು ಮಾಡ್ತಿರೋದು ಅದೇ ಕೆಲಸನೇ. ಭಾಳ ದೊಡ್ಡ ಶುದ್ಧ ಅವಮಾನ ಅದು. ಇಲ್ಲಿ ಇವಳು ಮಾಡಿದ್ರೆ ಸರಿ, ಅವ್ರು ಮಾಡಿದ್ರೆ ತಪ್ಪು ಅನ್ನೋ ರೀತಿ ಇವಳು ಆಟನ ಆಡ್ತಿದ್ದಾಳೆ. ಆ್ಯಂಡ್ ಇನ್ನು ನಾಮಿನೇಷನ್ ಅಂತ ಬಂದಾಗಲೂ ಕೂಡ ಒಂದು ಒಳ್ಳೆ ರೀಸನನ್ನು ಕೊಟ್ಟು ನಾಮಿನೇಟ್ ಮಾಡಬೇಕಾಗತ್ತೆ. ನಾನು ಆ್ಯಕ್ಚುಲಿ ಒಂದು ರೀಸನ್ ಬಗ್ಗೆ ಸುದೀಪ್ ಅವ್ರು ಲಾಸ್ಟ್ ವೀಕೆ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಯಾಕೆ ಅಂದರೆ ಇವಳು ಗಿಲ್ಲಿನ ನಾಮಿನೇಟ್ ಮಾಡುವಾಗ ಕೊಟ್ಟಂತಹ ರೀಸನ್ನು ವೆರಿ ಸಿಲ್ಲಿ ರೀಸನನ್ನು ಕೊಟ್ಟಿದ್ಲು. ಲೈಕ್ ಜಾನ್ವಿ ಅವ್ರು ಏನೋ ಒಂದು ಪಾಯಿಂಟನ್ನು ಹೇಳಿರ್ತಾರೆ, ಲೈಕ್ ಜಾನ್ವಿ ಅವರು ನಿಜ ಹೇಳ್ತಿದ್ದಾರೋ ಸುಳ್ಳು ಹೇಳ್ತಿದ್ದಾರೋ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನನ್ನು ಸಹ ತೊಗೊಂಡಿಲ್ಲ ಅವಳು. ಲೈಕ್ ಜಾನ್ವಿ ಅವ್ರು ಬಂದು ಆ್ಯಂಕರಿಂಗ್ ಅನ್ನೋದ್ರ ಬಗ್ಗೆ, ಆ ಒಂದು ವಿಚಾರದ ಬಗ್ಗೆ, ಆ್ಯಂಕರಿಂಗ್ ಅನ್ನುವಂತಹ ಒಂದು ವಿಚಾರದ ಬಗ್ಗೆ ಜಾನ್ವಿಗೂ ಮತ್ತು ಗಿಲ್ಲಿಗೂ ಇಬ್ಬರಿಗೂ ಸಹ ಒಂದು ಚರ್ಚೆ ನಡೆದಿರುತ್ತೆ. ಆ್ಯಂಡ್ ಆ ಚರ್ಚೆನಲ್ಲಿ ರಕ್ಷಿತಾ ಶೆಟ್ಟಿಯವ್ರು ಇರೋದೇ ಇಲ್ಲ. ಬಟ್ ಜಾನ್ವಿ ಅವರಲ್ಲಿ ಏನೋ ಹೇಳಿದ್ರು ಅಂತ ಅಂದಿದ ತಕ್ಷಣ ಇಲ್ಲಿ ರಕ್ಷಿತಾ ಶೆಟ್ಟಿಯವ್ರು ಗಿಲ್ಲಿ ಹೆಸರನ್ನು ತೊಗೊಂಡು ನಾಮಿನೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಲೈಕ್ ಅವ್ರು ಅಲ್ಲೇ ಆನ್ ಸ್ಪಾಟ್ ಹೇಳ್ತಾರೆ, ನನ್ನ ತಲೆನಲ್ಲಿ ಗಿಲ್ಲಿ ಹೆಸರು ಇದುವರೆಗೂ ಇರಲಿಲ್ಲ, ಬಟ್ ಯಾವಾಗ ಅವರು ಒಂದು ಪ್ರೊಫೆಷನ್ಗೆ ಅವಮಾನ ಆಗೋ ರೀತಿ ಮಾತಾಡಿದ್ರು, ಸೊ ಆವಾಗ ನನ್ನ ತಲೆನಲ್ಲಿ ಗಿಲ್ಲಿ ಹೆಸರು ಬಂತು. ಸೊ ಅದಕ್ಕೋಸ್ಕರ ನಾನು ಗಿಲ್ಲಿನ ನಾಮಿನೇಟ್ ಮಾಡ್ತೀನಿ ಅಂತ ಹೇಳಿ ಗಿಲ್ಲಿನ ನಾಮಿನೇಟ್ ಮಾಡಿದರು ಲಾಸ್ಟ್ ವೀಕು. ಆ್ಯಂಡ್ ಅವ್ರಿಗೆ ಒಂದು ಕ್ಲಾರಿಟಿ ಸಿಕ್ಕಿದ ಮೇಲೆ ಅವ್ರು ಈ ನಾಮಿನೇಷನನ್ನು ಮಾಡಿದಿದ್ರೆ ಲೈಕ್ ಓಕೆ, ರಕ್ಷಿತಾ ಒಳ್ಳೆ ಡಿಸಿಷನನ್ನೇ ತೊಗೊಂಡಿದ್ದಾಳೆ ಅಂತ ಹೇಳಿ ನಾವು ಸಹ ಅಂದ್ಕೊಬೋದಾಗಿತ್ತು. ಬಟ್ ಯಾವುದೇ ರೀತಿ ಕ್ಲಾರಿಟಿಯನ್ನು ತೊಗೊಳ್ದಿರ ಅವಳು ಇಬ್ಬರ ಕಡೆಯಿಂದನೂ ವಾದನ ಕೇಳ್ದಿರ ಜಸ್ಟ್ ಜಾನ್ವಿ ಅವರು ಒಂದು ಮಾತು ಏನು ಹೇಳಿದ್ರು ಅಂದಿದ ತಕ್ಷಣ ಅದನ್ನೇ ನಂಬ್ಕೊಂಡು ಗಿಲ್ಲಿ ತಪ್ಪು ಮಾಡ್ದ ಅಂತ ಹೇಳಿ ನಾಮಿನೇಟ್ ಮಾಡಿದ್ಲು. ಆ್ಯಂಡ್ ನಿನ್ನೆ ನಾಮಿನೇಟ್ ಮಾಡೋವಾಗಲೂ ಸಹ ಗಿಲ್ಲಿಗೆ ಲೈಕ್ ಬರೀ ಕಾವ್ಯ ಪರ ಸ್ಟ್ಯಾಂಡ್ ತೊಗೋತಾರೆ. ಕಾವ್ಯನ ಪರ ಸ್ಟ್ಯಾಂಡ್ ತೊಗೊಳೋದು ಬಿಟ್ಟು ಗಿಲ್ಲಿ ಏನೂ ಮಾಡ್ತಿಲ್ಲ. ಆ್ಯಂಡ್ ಮನೆ ಕೆಲಸಗಳು ಸಹ ಏನು ಮಾಡ್ತಿಲ್ಲ ಅನ್ನುವಂತಹ ರೀಸನ್ಸ್ಗಳನ್ನ ಕೊಡ್ತಾಳೆ. ಆ್ಯಂಡ್ ಮನೆ ಕೆಲಸ ಮಾಡೋದನ್ನು ನೋಡೋದಕ್ಕೆ ನಾವು ಯಾರು ಬಿಗ್ ಬಾಸ್ನ ನೋಡ್ತಾ ಇಲ್ಲ, ಗಿಲ್ಲಿ ಮಾಡುವಂತಹ ಎಂಟರ್ಟೈನ್ಮೆಂಟ್ನ ನೋಡೋದಕ್ಕೆ ನಾವು ಬಿಗ್ ಬಾಸ್ನ ನೋಡ್ತಾ ಇರೋದು. ಆ್ಯಂಡ್ ಅದರಿಂದನೇ TRP ಅನ್ನೋದು ಕ್ರ್ಯಾಕ್ ಆಗ್ತಿರೋದು. ಯಾಕೆ ಅಂತಂದರೆ ಬಿಗ್ ಬಾಸ್ ಶುರು ಆಯಿತು ಅಂತಂದರೆ ವೀಕ್ ಡೇಸ್ ಎಪಿಸೋಡ್ಸಲ್ಲಾಗಿರ್ಬೋದು ಅಥವಾ ವೀಕೆಂಡ್ ಎಪಿಸೋಡ್ಸಲ್ಲಾಗಿರ್ಬೋದು ಗಿಲ್ಲಿ ಇಲ್ಲದೇ ಇರುವಂತಹ ಪ್ರೋಮೋನೇ ನಾವು ನೋಡ್ತಿಲ್ಲ ಈ ನಡುವೆ. ಸೊ ಗಿಲ್ಲಿ ಅಷ್ಟು ಎಂಟರ್ಟೈನ್ಮೆಂಟನ್ನು ಕೊಡ್ತಿದ್ದಾನೆ. ಸೊ ಆ ಒಂದು ಎಂಟರ್ಟೈನ್ಮೆಂಟಿಂದನೇ TRP ಅನ್ನೋದು ಕ್ರ್ಯಾಕ್ ಆಗ್ತಿದೆ. ಸೊ ಅದನ್ನೇ ನಾವು ಕೂಡ ನೋಡೋದಕ್ಕೆ ಇಷ್ಟಪಡ್ತಿದ್ದೀವಿ. ಸೊ ಅವನೆಲ್ಲೋ ಒಂದು ಕಡೆ ಕೆಲಸ ಮಾಡ್ಕೊಂಡು ಕೂತಿದ್ದಾನೆ ಅಂತಂದರೆ, ಅಥವಾ ನೀನೇನೋ ಒಂದು ಅಡುಗೆ ಮಾಡ್ತಿದ್ಯಾ ಅಂತಂದರೆ, ಅಥವಾ ನೀನೇನೋ ಮನೆಯಲ್ಲಿ ಕೆಲಸ ಏನೋ ಒಂದು ಗುಡಿಸೋದು ತೊಳೆಯೋದು ಮಾಡ್ತಿದ್ಯಾ ಅಂತಂದರೆ ಅದನ್ನು ನೋಡೋಕ್ಕೋಸ್ಕರ ಯಾರು ಬಿಗ್ ಬಾಸ್ನ ನೋಡೋಲ್ಲ. ಜಸ್ಟ್ ಬಿಗ್ ಬಾಸ್ ನೋಡಿದ್ರೆ ಅದರಲ್ಲಿ ಆಡುವಂತಹ ಟಾಸ್ಕ್ಗಳನ್ನ ನೋಡೋದಕ್ಕಾಗಿರ್ಬೋದು ಅಥವಾ ಅದರಲ್ಲಿ ವ್ಯಕ್ತಿತ್ವಗಳನ್ನ ತೋರಿಸ್ತಾರಲ್ಲ, ಎಂಟರ್ಟೈನ್ಮೆಂಟ್ ಮಾಡ್ತಾರಲ್ಲ, ಸೊ ಅದನ್ನೆಲ್ಲ ನೋಡೋದಕ್ಕೆ ನಾವೆಲ್ಲ ವೆಯ್ಟ್ ಮಾಡಿಕೊಂಡು ಬಿಗ್ ಬಾಸ್ನ ನೋಡ್ತಿರ್ತೀವಿ. ಬಟ್ ನೀವು ಕೊಡ್ತಿರುವಂತಹ ರೀಸನ್ ಗಿಲ್ಲಿ ಕೆಲಸ ಮಾಡಲ್ಲ ಅಂತ ಹೇಳಿ
ಅವನಿಗೆ ನಾಮಿನೇಟ್ ಮಾಡ್ತಿದ್ದೀರಾ. ಆ್ಯಂಡ್ ಇನ್ನು ಕಾವ್ಯಗೆ ಕೊಟ್ಟಂತಹ ರೀಸನ್ ವಾವ್, ಗಿಲ್ಲಿಗೆ ಆಟ ಆಡುವಂತಹ ಸಾಮರ್ಥ್ಯ ತುಂಬಾ ಇದೆ, ಬಟ್ ನೀವು ಹೋಗಿ ಗಿಲ್ಲಿನ ಹಾಳು ಮಾಡ್ತಿದ್ದೀರಾ ಅನ್ನೋ ರೀತಿ ಕಾವ್ಯಗೆ ರೀಸನ್ಸ್ಗಳನ್ನ ಕೊಟ್ಟು ಅವಳು ಕಾವ್ಯನ ನಾಮಿನೇಟ್ ಮಾಡ್ತಾಳೆ. ಆ್ಯಂಡ್ ನಾಮಿನೇಟ್ ಮಾಡೋವಾಗಲೂ ಅಷ್ಟೇ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡಿಕೊಂಡೇ ನಾಮಿನೇಟ್ ಮಾಡ್ತಿದ್ಲು. ಆ್ಯಂಡ್ ಅವ್ಳು ಕೊಟ್ಟಂತಹ ರೀಸನ್ಸ್ಗೆ ಕಾವ್ಯ ಅವರ ಜಸ್ಟಿಫಿಕೇಷನ್ ಕೇಳಕ್ಕೆ ಬಂದಾಗಲೂ ಸಹ ಅವಳ ಹತ್ರ ಜಸ್ಟಿಫಿಕೇಷನ್ ಕೊಡೋದಕ್ಕೆ ಯಾವುದೇ ರೀತಿಯಾದಂತಹ ಆನ್ಸರ್ ಇರಲಿಲ್ಲ. ಜಸ್ಟ್ ಕಿರ್ಚಾಡ್ಕೊಂಡು ಆ ಒಂದು ಟಾಪಿಕ್ನ ಮುಗಿಸ್ಬೇಕಾಗಿತ್ತು. ಬಿಗ್ ಬಾಸ್ ನಂದು ಆಯಿತು ಬೆಲ್ಲೊಡೀರಿ ಅಂತ ಹೇಳ್ತಿದ್ಲು. ಸೊ ಈ ಒಂದು ಕ್ಯಾರೆಕ್ಟರ್ ಒಂದು ಸ್ವಲ್ಪ ಇರಿಟೇಟ್ ಆಗ್ತಿದೆ ಅಂತಲೇ ಹೇಳ್ಬೋದು. ನಾವೆಲ್ಲ ನಿಜವಾಗ್ಲೂ ರಕ್ಷಿತಾ ಅವ್ರನ್ನ ತುಂಬಾ ಇಷ್ಟಪಟ್ಟು ಬಿಗ್ ಬಾಸ್ ಮನೆಯಲ್ಲಿ ಈ ಹುಡುಗಿ ಇರಬೇಕು ಅಂತ ಹೇಳಿ ಲೈಕ್ ಫಸ್ಟ್ ಎಲಿಮಿನೇಟ್ ಹೋದಂಥ ಕಂಟೆಸ್ಟೆಂಟೇ ರಕ್ಷಿತಾ ಶೆಟ್ಟಿಯವರು. ಬಟ್ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ಅವಳ ಮುಗ್ಧತೆ ಆಗಿರ್ಬೋದು ಅಥವಾ ಅವಳ ಸೈಲೆನ್ಸ್ ಆಗಿರ್ಬೋದು ಎಲ್ರಿಗೂ ಸಹ ತುಂಬಾ ಇಷ್ಟ ಆಗಿತ್ತು. ಎಷ್ಟು ಒಳ್ಳೆ ಹುಡುಗಿ ಇವಳು, ಇಂಥವ್ರಿಗೆ ಅವಮಾನ ಮಾಡಿ ಕಳಿಸ್ಬಿಟ್ರಲ್ಲ ಅನ್ನುವಂತಹ ಒಂದು ಮನೋಭಾವ ಇಟ್ಕೊಂಡು ಎಲ್ಲರೂ ಸಹ ರಕ್ಷಿತಾ ವಾಪಸ್ ಬರಬೇಕು ಅಂತ ಹೇಳಿ ಕಮೆಂಟ್ಗಳನ್ನ ಹಾಕೋದಕ್ಕೆ ಶುರು ಮಾಡಿದ್ರು. ಆ್ಯಂಡ್ ಅದೇ ರೀತಿ ರಕ್ಷಿತಾ ಅವರು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟರು. ತುಂಬ ಚೆನ್ನಾಗಿ ಆಟನ ಆಡ್ಕೊಂಡು ಹೋಗ್ತಿದ್ರು. ಬಟ್ ಈ ನಡುವೆ ರಕ್ಷಿತಾ ಅವ್ರು ಆಡ್ತಿರುವಂತಹ ರೀತಿ ಕಿಚ್ಚನ ಚಪ್ಪಾಳೆ ಸಿಕ್ಕಿದ ಮೇಲೆ ರಕ್ಷಿತಾ ಒಂಥರ ತಲೆನೇ ನಿಲ್ತಿಲ್ಲ ಅಂತ ಹೇಳ್ಬೋದು. ಅವಳು ಹೇಳಿದ್ದೇ ಸರಿ, ಅವಳು ಮಾಡಿದ್ದೇ ರೂಲ್ಸು ಅನ್ನೋ ರೀತಿ ರಕ್ಷಿತಾ ಆಡ್ತಿದ್ದಾಳೆ. ಆ್ಯಂಡ್ ಈ ಕ್ಯಾರೆಕ್ಟರು ತುಂಬಾ ನೆಗೆಟಿವ್ ಆಗಿ ಪೋರ್ಟ್ರೆ ಆಗ್ತಿದೆ ಹೊರಗಡೆ. ಆ್ಯಂಡ್ ಎಸ್, ಏನೋ ಒಂದು ನಾಮಿನೇಟ್ ಮಾಡಬೇಕಾದ್ರೆ ಒಂದು ರೀಸನನ್ನು ಕೊಡಲೇಬೇಕು. ಎಲ್ರೂ ಸಹ ರೀಸನ್ ಕೊಡ್ತಾಳೆ. ರೀಸನ್ ಕೊಟ್ಟ ಮೇಲೆ ಅದಕ್ಕೆ ಜಸ್ಟಿಫಿಕೇಷನ್ ಕೇಳಿದಾಗ ಅವಳ ಹತ್ರ ಜಸ್ಟಿಫಿಕೇಷನ್ ಇರಬೇಕಲ್ವ. ಲೈಕ್ ನಾನು ಏನಕ್ಕೆ ನಾಮಿನೇಟ್ ಮಾಡಿದ್ದೀನಿ ಅಂತ ಹೇಳಿ ಒಂದು ಜಸ್ಟಿಫಿಕೇಷನನ್ನು ಸಹ ಅವ್ಳು ಕೊಡಬೇಕಾಗುತ್ತೆ. ಬಟ್ ಅವಳು ಅದನ್ನು ಕೊಡ್ತಾ ಇಲ್ಲ. ಅಕಸ್ಮಾತ್ ಅವಳು ಅದನ್ನು ಕೊಟ್ಟರೂ ಸಹ ಪ್ರಾಪರ್ ವೇನಲ್ಲಿ ಅವಳು ಜಸ್ಟಿಫಿಕೇಷನನ್ನು ಕೊಡ್ತಿಲ್ಲ. ನೆನ್ನೆ ಧನು ಅವ್ರ ಜೊತೆ ಕೂಡ ಒಂದು ಫೈಟ್ ಆಗುತ್ತೆ ಅವಳಿಗೆ. ಆ ಧನು ಅವರು ಬಂದು ಇವಳನ್ನ ಕೇಳ್ತಾರೆ, ಲೈಕ್ ನಿಮಗೆ ಫಸ್ಟ್ ಪೊಸಿಷನಲ್ಲಿ ಯಾರು ಇರಬೇಕಾಗಿತ್ತು, ಸೆಕೆಂಡ್ ಪೊಸಿಷನಲ್ಲಿ ಯಾರು ಇರಬೇಕಾಗಿತ್ತು, ಥರ್ಡ್ ಪೊಸಿಷನಲ್ಲಿ ಯಾರು ಇರಬೇಕಾಗಿತ್ತು, ನಿನ್ನ ಪ್ರಕಾರ ಹೇಳಮ್ಮ ಅಂತ ಧನು ಅವರು ಬಂದು ಕೇಳ್ತಾರೆ. ಥರ್ಡ್ ಪೊಸಿಷನಲ್ಲಿ ರಘು ಅವ್ರು ಇರಬೇಕಾಗಿತ್ತು ಅಂತ ಹೇಳ್ತಾರೆ. ಸರಿ, ರಘು ಅವ್ರನ್ನ ತಗೊಂಡು ನಾನು ಥರ್ಡ್ ಪೊಸಿಷನ್ಗೆ ಹಾಕ್ತೀನಿ. ಮತ್ತು ಅಶ್ವಿನಿ ಮೇಡಮ್ ಅವ್ರಿಗೆ ಯಾವ ಪೊಸಿಷನ್ ಕೊಡಬೇಕಾಗಿತ್ತು ನಾನು ಅಂತ ಕೇಳಿದಾಗ ನನಗದೆಲ್ಲ ಬೇಡ, ನಂಗೆ ಅದೆಲ್ಲ ಆನ್ಸರ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಎಸ್ಕೇಪ್ ಆಗ್ತಾಳೆ. ಸೊ ಧನು ಯಾವ ಒಂದು ಸಿಚುವೇಷನಲ್ಲಿ ಇದ್ದ ಅನ್ನೋದನ್ನು ಇವರು ಸಹ ಅರ್ಥ ಮಾಡ್ಕೊಬೇಕಾಗುತ್ತೆ. ಲೈಕ್ ಯಾರೋ ಒಬ್ಬರು ಒಂದು ವಿಚಾರದಲ್ಲಿ ಚೆನ್ನಾಗಿ ಆಟ ಆಡಿದ್ದಾರೆ ಅಂತ ಅಂದಿದ ತಕ್ಷಣ ಅವ್ರಿಗೆ ಕರ್ಕೊಂಬಂದು ಫಸ್ಟು ಸೆಕೆಂಡು ಥರ್ಡ್ ಪೊಸಿಷನ್ ಅಂತ ಕೊಟ್ಟಾಗ ಬೇರೆಯವ್ರಿಗೂ ಸಹ ಅನ್ಯಾಯ ಮಾಡಿದಾಗ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಯಾಕೆಂದರೆ ಎಲ್ಲರೂ ಸಹ ಅವರವರ ಎಫರ್ಟ್ಸನ್ನು ಹಾಕಿನೇ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡೋದು. ಸುಮ್ಮನೆ ಹೋಗಿ ಎಫರ್ಟ್ಲೆಸ್ಸಾಗಿ ಕೂತ್ಕೊಳ್ಳೋದಕ್ಕೆ ಯಾರಿಗೂ ಸಹ ಇಷ್ಟ ಇರೋದಿಲ್ಲ. ಸೊ ಬೇರೆಯವ್ರ ಕಣ್ಣಿಗೆ ಆ ಎಫರ್ಟ್ಸ್ ಎಷ್ಟು ಕಾಣಿಸಿರುತ್ತೆ ಆ ಒಂದು ಬೇಸಿಸ್ ಮೇಲೆ ಧನು ಅವರು ರ್ಯಾಂಕಿಂಗನ್ನು ಕೊಟ್ಕೊಂಡು ಹೋದ್ರು ನೆನೆ. ಸೊ ಇದ್ರ ಬಗ್ಗೆ ಅವ್ರ ಹತ್ರ ಕ್ಲಾರಿಟಿ ಕೇಳೋಕ್ಕೆ ಹೋದಾಗ, ರಕ್ಷಿತಾ ಶೆಟ್ಟಿ ಹತ್ರ ಕ್ಲಾರಿಟಿ ಕೇಳೋಕ್ಕೆ ಹೋದಾಗ ಅವಳು ಧನುಷ್ ಅವ್ರ ಹತ್ರ ನಿಂತ್ಕೊಳ್ಳೇ ಇಲ್ಲ. ಆ್ಯಂಡ್ ನೆನೆ ಕಾವ್ಯ ಅವ್ರ ಜೊತೆನೂ ಕೂಡ ಮಾತಾಡಿದ್ಲು ಲೈಕ್ ಡ್ರ್ಯಾಗ್ ಮಾಡ್ತಾನೆ ಇದ್ಲು. ಲೈಕ್ ಪಾಯಿಂಟ್ಲೆಸ್ ಕಿರ್ಚಾಟ ಅಂತ ಹೇಳ್ಬೋದು ಗುರು. ಲೈಕ್ ಅವ್ಳು ಮಾತಾಡಿದ ರೀತಿ ಅಂತೂ ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತಿತ್ತು. ಒಂದು ಕಡೆ ನಿಂತ್ಕೋಬೇಕು, ಮಾತಾಡಬೇಕು ಅಂತಂದರೆ ಒಂದು ಕಡೆ ನಿಂತ್ಕೋಬೇಕು. ಆ್ಯಂಡ್ ಆಪೋಸಿಟಲ್ಲಿರೋರು ಏನೋ ಒಂದು ಜಸ್ಟಿಫಿಕೇಷನ್ ಕೇಳ್ತಿದ್ದಾರೆ ಅಂತಂದಾಗ ಜಸ್ಟಿಫಿಕೇಷನ್ ಕೊಡುವಂತಹ ಕೆಪಾಸಿಟಿ ಇವಳಿಗೆ ಇರಬೇಕು. ಆ್ಯಂಡ್ ಇನ್ನು ನಾಮಿನೇಷನ್ ಮಾಡಿದಾಗ ನಾಮಿನೇಷನ್ ಮಾಡಿಸ್ಕೊಂಡವರು ಮಾತಾಡ್ಬೋದು, ಅದ್ರ ಬಗ್ಗೆ ಕ್ಲಾರಿಟಿ ತೊಗೋಬೋದು ಅಂತ ಹೇಳಿ ಬಿಗ್ ಬಾಸ್ ಅವರೇ ಹೇಳಿದ್ದಾರೆ. ಸೊ ಅವರು ಕ್ಲಾರಿಟಿ ಕೇಳಬೇಕಾದ್ರೆ ಅವ್ರು ಯಾವ ಪಾಯಿಂಟ್ಗೆ ಕ್ಲಾರಿಟಿ ಕೇಳ್ತಿದ್ದಾರೋ ಆನ್ ಪಾಯಿಂಟ್ ಅವ್ರು ಮಾತಾಡಬೇಕಾಗತ್ತೆ. ಗಿಲ್ಲಿ ಜೊತೆ ಇರೋದೇ ಒಂದು ಸ್ಟ್ರಾಟರ್ಜಿ ಅಂತ ಹೇಳಿ ಕಾವ್ಯ ಇರೋದೇ ಸ್ಟ್ರಾಟರ್ಜಿ ಮಾಡೋದಕ್ಕೆ ಅಂತ ಹೇಳ್ತಿದ್ದಾಳೆ. ಲೈಕ್ ಎಸ್, ಬಿಗ್ ಬಾಸ್ ಮನೆ ಅಂತ ಬಂದಾಗ ಒಂದು ಸ್ಟ್ರಾಟರ್ಜಿ ಅನ್ನೋದು ಇರಬೇಕು, ಆಟ ಆಡೋದಿರಬೇಕು, ಎಲ್ಲವೂ ಸಹ ಇದ್ರೇ ಬಿಗ್ ಬಾಸ್ ಟೈಟಲ್ನ ವಿನ್ ಆಗೋದಕ್ಕೆ ಸಾಧ್ಯ. ಆ್ಯಂಡ್ ಹೇಳ್ತಾಳೆ ಕಾವ್ಯಂಗೆ ವಿನ್ನಿಂಗ್ ಟೈಟಲ್ ಬೇಕು, ಬಟ್ ಕೆಲಸ ಮಾತ್ರ ಬೇಡ ಅಂತ ಹೇಳ್ತಿದ್ದಾಳೆ. ಎಸ್, ಅಫ್ಕೋರ್ಸ್ ಕಾವ್ಯ ಅವ್ರು ಯಾವತ್ತೂ ಸಹ ಯಾರೊಬ್ಬರೂ ಸಹ ಬಂದು ಕಂಪ್ಲೇಂಟ್ ಮಾಡಿಲ್ಲ. ಲೈಕ್ ಗಿಲ್ಲಿ ಮೇಲೆ ಕಂಪ್ಲೇಂಟ್ಸ್ ಬಂದಿರೋದನ್ನ ನಾವು ನೋಡಿದ್ದೀವಿ, ಕೆಲಸ ಮಾಡಲ್ಲ ಅಂತ ಹೇಳಿ. ಆ್ಯಂಡ್ ಅಶ್ವಿನಿ ಅವ್ರ ಮೇಲೂ ಸಹ ಕಂಪ್ಲೇಂಟ್ಸ್ ಬಂದಿರೋದನ್ನ ನಾವು ನೋಡಿದ್ದೀವಿ. ಲೈಕ್ ಕಾವ್ಯ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಬಂದಿರೋದನ್ನ ನಾವು ನೋಡಿದ್ದೀವಿ. ಬಟ್ ಕಾವ್ಯ ಅವ್ರ ಮೇಲೆ ಇದುವರೆಗೂ ಸಹ ಯಾರೂ ಕಂಪ್ಲೇಂಟ್ ಮಾಡಿಲ್ಲ. ಲೈಕ್ ಕಾವ್ಯ ಕೆಲಸ ಮಾಡ್ತಿಲ್ಲ ಸರಿಯಾಗಿ ಅಂತ ಆ ಕಂಪ್ಲೇಂಟ್ ಬಂದಿಲ್ಲ. ಬಟ್ ನನ್ನ ರಕ್ಷಿತಾ ಶೆಟ್ಟಿ ಹೇಳ್ತಾಳೆ ವಿನ್ನಿಂಗ್ ಟೈಟಲ್ ಮಾತ್ರ ಬೇಕು, ಆದರೆ ಕೆಲಸ ಮಾತ್ರ ಬೇಡ ಅಂತ ಹೇಳಿ ಹೇಳ್ತಿದ್ಲು. ಆ್ಯಂಡ್ ಕಾವ್ಯ ಒಳ್ಳೆ ರೀತಿಯಲ್ಲೇ ರಿಪ್ಲೈ ಕೊಟ್ಟಳು. ಅದಕ್ಕೆ ನನಗೆ ಕೊಟ್ಟಿರುವಂತಹ ಕೆಲಸನ ನಾನು ಕರೆಕ್ಟಾಗಿ ಮಾಡ್ತೀನಿ, ನನ್ನ ಮನೆ ಅಂತ ಅಂದ್ಕೊಂಡಿರೋದಕ್ಕೆ ನನಗೆ ಕೊಟ್ಟಿರುವಂತಹ ಕೆಲಸನ ನಾನು ಮಾಡ್ತೀನಿ, ಇಲ್ಲಿ ಬೇರೆಯವ್ರ ಕೆಲಸ ಮಾಡೋದಕ್ಕೆ ನಾನು ಬಂದಿಲ್ಲ ಅಂತ ಹೇಳಿ
ಕಾವ್ಯ ಸರಿಯಾಗಿ ಉತ್ತರ ಕೊಟ್ಟಳು. ಬಟ್ ಅದಕ್ಕೆ ಮಾತಾಡೋದಕ್ಕೆ ಇವಳ ಹತ್ರ ಯಾವುದೇ ರೀತಿಯಂತಹ ಪಾಯಿಂಟ್ ಇರಲಿಲ್ಲ. ಬಟ್ ನನಗಂತೂ ಸಿಕ್ಕಾಪಟ್ಟೆ ಇರಿಟೇಟ್ ಆಯಿತು ಇವಳು ಆಡ್ತಿರೋಂತಹ ರೀತಿ ನೋಡ್ತಿದ್ರೆ. ಆ್ಯಂಡ್ ನಿಮ್ಗೇನು ಅನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ರಕ್ಷಿತಾ ಅವರು ಇನ್ನು ಮುಂದೆ ಆದರೂ ಚೇಂಜ್ ಆಗಬೇಕಾ ಅಥವಾ ಇದೇ ರೀತಿ ಕಿರ್ಚಾಡ್ಕೊಂಡು ಇದೇ ರೀತಿ ತಿಕ್ಕಲಾಗಿ ಓಡಾಡಿಕೊಂಡು ಬಿಗ್ ಬಾಸ್ ಮನೆಯಲ್ಲಿದ್ದರೆ ಬೇಗ ಆಚೆ ಬರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಷ್ಟೇ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡಿದ್ರು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.